ನಮಸ್ಕಾರ, ನಾನು ನಿಮ್ಮ ಥ್ರಿಲ್ ಕನ್ನಡ. ಸೊ ನಾವು ಆ್ಯಸ್ ಯೂಶ್ವಲ್ ಮತ್ತೆ ಮಾರ್ನಿಂಗ್ ರೈಡಿಗೆ ಬಂದಿದ್ದೀವಿ ಹೊರಗಡೆ. ಯಾರಪ್ಪ ಅಂದರೆ ನಾನು, ಡೆರಿಕು ಮತ್ತು ನಮ್ಮ ಹಳೆ ಗ್ಯಾಂಗಲ್ಲ, ಹಳೆ ಗ್ಯಾಂಗಲ್ಲಿ ಡೆರಿಕ್ ಒಬ್ಬನೇ ಬರ್ತಿರೋದು. ಇನ್ನು ಉಳಿದಿದ್ದ 3 ಮೆಂಬರ್ಸು ಹೊಸ ಜನ ನಮಗೆ. ಒಬ್ಬರ ಹತ್ರ ಸ್ಟ್ರೀಟ್ ಟ್ರಿಪ್ಪಲ್ಲಿದೆ ಅಂತ ಗೊತ್ತು. ಇನ್ನು ಉಳಿದಿದ್ದು 2 ಬೈಕ್ಸ್ ಯಾವ್ದು ಬರ್ತಿದೆ ಅಂತ ಗೊತ್ತಿಲ್ಲ. ಡೆರಿಕ್ದು ಆ್ಯಸ್ ಯೂಶ್ವಲ್ ಸ್ಲಿಪ್ ಸ್ಟ್ರೀಮ್ ಬ್ಲೂ GT. ಸೊ ನಾವು 5 ಪೀಪಲ್ ಹೋಗ್ತಾ ಇದ್ದೀವಿ ಕೋಲಾರ್ಗೆ. ಮೀಟಪ್ ಪಾಯಿಂಟ್ ಇರೋದು ಟಿನ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಹತ್ರ. 5:30ಗೆ ಮೀಟ್ ಮಾಡಬೇಕಿತ್ತು. ನಾವು ಚೂರು ಲೇಟ್ ಆಗಿದ್ದೀವಿ. ಇನ್ನೂ 11 ಕಿಲೋಮೀಟರ್ಸ್ ಇದೆ ನಮ್ಮ ಮೀಟಪ್ ಪಾಯಿಂಟ್ಗೆ. ಆಲ್ರೆಡಿ ಟೈಮ್ 5:36 ಆಗಿದೆ. ಲೇಟ್ ಆಗಿದ್ದೀವಿ ನಾವು. ಲೇಟ್ ಯಾಕಾಯಿತು ಅಂದರೆ ನಾನು ಫ್ಯೂಲ್ ಹಾಕ್ಸಿದ್ದೆ ಗಾಡಿಗೆ, ಬಟ್ ಏರೇ ಸಿಗ್ತಾಯಿಲ್ಲ ಎಲ್ಲೂ. ತುಂಬ ದಿನ ಆಯ್ತು ಗುರು ಏರ್ ಹಾಕ್ಸಿ. ಗೊತ್ತಾಗುತ್ತೆ ಗಾಡಿ ಎಳೆದಾಗ ಥ್ರಾಡಲ್ ಕೊಟ್ಟಾಗ, ಏರ್ ಹಾಕ್ಸಿದಾಗ ಅಥವಾ ಏರ್ ಕಡಿಮೆ ಇದ್ದರೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನಿಮಗೆ ಪರ್ಫಾರ್ಮೆನ್ಸಲ್ಲಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾನು ಫಾಗ್ ಲೈಟ್ ಬೇರೆ ತೆಗೆದುಬಿಟ್ಟಿದ್ದೀನಿ ಓದ್ಲಾಗಲ್ಲಿ ಹೇಳ್ದಂಗೆ. ಫಾಗ್ ಲೈಟ್ ತೆಗೆದ್ಬಿಟ್ಟು ಏನೂ ಕಾಣಿಸಲ್ಲ ರೋಡ್ ನನಗೆ. ಸೊ ಬೆಳಕಾಗೋವರೆಗೂ ಸ್ಲೋಗೆ ಓಡಿಸ್ಬೇಕು. ನಮ್ಮ ಡೆರಿಕ್ ಬ್ರೋನು ಹೇಳಿದ್ದಾರೆ ಆರಾಮಾಗಿ ಬಾ ಅಂತ. ಮತ್ತು ಅರ್ಜೆಂಟ್ ಏನೂ ಇಲ್ಲ ನಮಗೆ. ಏನೋ ಒಂದು ಹೆಚ್ಚು ಕಡಿಮೆ ಇನ್ನೂ 9.8 ಕಿಲೋಮೀಟರ್ಸ್ ಇದೆ. 5:38 ಆಗಿದೆ. 5:45 5:50ಗೆ ರೀಚ್ ಆಗ್ತೀವಿ. ಬನ್ನಿ ಅಲ್ಲಿ ಮೀಟಪ್ ಪಾಯಿಂಟ್ ಹತ್ರ ಸಿಗೋಣ. ಸೊ ಇವಾಗ ನಾವು ಮೇಘನಾಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಎದುರುಗಡೆ ನಾಗಾರ್ಜುನ. ಆ್ಯಕ್ಚುಲಿ ನಾನು ನಮ್ಮ ಅಕ್ಕ ಆಗಲಿ ನಮ್ಮ ಫ್ಯಾಮ್ಲಿ ಆಗಲಿ ಹೊರಗಡೆ ಬಂದರೆ ಊಟಕ್ಕೆ ಇಲ್ಲೇ ಬರೋದು ಮೇಘನಾಸ್ಗೆ ಮ್ಯಾಕ್ಸಿಮಮ್ಮು. ಮೇಘನಾಸ್ ಅಥವಾ ನಾಗಾರ್ಜುನ, ಅದು ಬಿಟ್ಟರೆ ನಂದಿನಿ ಡೀಲಕ್ಸು. ಸೊ ನಮ್ಮ ಅಕ್ಕ ಅವರು ನೋಡ್ತಾ ಇದ್ರೆ ಈ ವ್ಲಾಗ್ನ ಡೆಫಿನೆಟ್ಲಿ ಬೈತಾರೆ ನನಗೆ. ಯಾಕಂದರೆ ಬೆಳಗ್ಗೆ ರೈಡ್ಗೆ ಹೋಗ್ತೀನಿ ಅಂದರೆ ಯಾರ ಫ್ಯಾಮ್ಲಿನೂ ಬಿಡಲ್ಲ ಗುರು. ಎಲ್ರಿಗೂ ಮನೇಲಿ ಭಯ ಇದ್ದೇ ಇರುತ್ತಲ್ವ, ಏನೂ ಮಾಡೋಕ್ಕಾಗಲ್ಲ. ನಮ್ಮ ಪ್ಯಾಷನ್ನು ನಾವು ಬಿಟ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಅಟ್ಲೀಸ್ಟ್ ನಾವು ಬ್ಯಾಡ್ ಹ್ಯಾಬಿಟ್ಸ್ ಅಂತೂ ಏನೂ ಮಾಡ್ತಾಯಿಲ್ಲ. ನಾನು ಸ್ಮೋಕು ಮಾಡಲ್ಲ, ನಾನು ಕುಡಿಯೋದು ಇಲ್ಲ, ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ನನಗೆ. ಒಂದೇ ಒಂದು ಬ್ಯಾಡ್ ಹ್ಯಾಬಿಟ್ ಇದ್ದಿದ್ದು ಅಂದರೆ ಜಾಸ್ತಿ ಸ್ಪೀಡ್ ಹೊಡಿತಾ ಇದ್ದೆ ನಾನು. ಭಾಳ ಅಂದರೆ ಭಾಳ ಸ್ಪೀಡ್ ಹೊಡಿತಿದ್ದೆ ನಾನು ನನ್ನ ಆಕ್ಸಿಡೆಂಟ್ ಹಾಕಿನ ಮುಂಚೆ. ಇಲ್ಲಿ ನೋಡ್ರಪ್ಪ RX ಗ್ಯಾಂಗು ಕ್ರೇಜಿ. ನೋಡಿ ಹೆಂಗೆ ಸೌಂಡ್ ಮಾಡ್ತಾಯಿದ್ದಾರೆ. ನೋಡಿ ಇಲ್ಲಿ ಬೆಳಗ್ಗೆ ಜಗಳ ಆಡ್ತಿದ್ದಾರೆ ಗುರು. ಇಲ್ಲಿ ಟ್ರಾಫಿಕ್ ಎಲ್ಲ ಜಾಮ್ ಮಾಡ್ಕೊಂಡು ನೋಡಿ ಇಲ್ಲಿ ಎಷ್ಟು ಬ್ಯುಸಿ ರೋಡ್ ಇದು. ಮುಂದೆ ಹೋಗ್ರಿ ಗುರು. ಯಾರಪ್ಪ ಇವನು? ಹಾಯ್ ಬ್ರೋ, ಕಾರ್ತಿಕ್. ಹಾಂ ಐ ಕೇಮ್ ಟು. ನೋಡಿ ನಮ್ಮ ಡೆರಿಕ್ ಅವರು ಬಂದರು. ಹಾಯ್ ಬ್ರೋ, ಆಫ್ಟರ್ ಅ ಲಾಂಗ್ ಟೈಮ್. ಗುರು ಕ್ರೇಜಿ ಗುರು. 5 ಸ್ಟ್ರೀಟ್ ಟ್ರಿಪ್ಪಲ್ಲಿ ಬಂದಿದೆ ಗುರು. ನಮ್ಮಿಬ್ಬರದ್ದು ಅಲ್ಲಿ GT ಇದೆ. ಇಲ್ಲಿ ನೋಡಿ ಫುಲ್ ಸ್ಟ್ರೀಟ್ ಟ್ರಿಪ್ಪಲ್ ಗ್ಯಾಂಗು. ಸ್ಟ್ರೀಟ್ ಟ್ರಿಪ್ಪಲ್ RS, ಸ್ಟ್ರೀಟ್ ಟ್ರಿಪ್ಪಲ್ಲು ಇಲ್ಲಿ ಸ್ಟ್ರೀಟ್ ಟ್ರಿಪ್ಪಲ್ RS, ಅಲ್ಲಿ ನೋಡಿ ಸ್ಟ್ರೀಟ್ ಟ್ರಿಪ್ಪಲ್ಲು. ಗುರು ನಾವು ಯಾವಾಗ ಗುರು ಈ ಥರ ತಗೊಳ್ಳೋದು? ಅಲ್ಲೊಂದು Z900 ಇದೆ, ಫುಲ್ಲು ಸ್ಟ್ರೀಟ್ ಟ್ರಿಪ್ಪಲ್ಲು. ಆ್ಯಕ್ಚುಲಿ ಇವರೆಲ್ಲರೂ ದೊಡ್ಡವರಿದ್ದಾರೆ, ಮೋರ್ ದ್ಯಾನ್ 30 ಇವ್ರಿಗೆ ಏಜೆಲ್ಲ. ಸೊ ನೋಡಿ ಹಿಂಗಿದೆ.
ಡೆಡ್ಲಿ ಟ್ರಾಫಿಕ್ಕು ನೋಡಿ ಗುರು, ಬೆಳಗ್ಗೆ ಯಪ್ಪ. ಎಷ್ಟು ಸೈಲೆಂಟಾಗಿ ಹೋಗ್ತಿದೆ ನೋಡಿ ಸ್ಟ್ರೀಟ್ ಟ್ರಿಪ್ಪಲ್ಲೂ. ಆ ಟೈರ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಹಿಂದ್ಗಡೆ ಯಾವುದೋ ದೊಡ್ಡ ಗಾಡಿ ಅಂತ. ಸೊ ನಾವು ಹೊಸಕೋಟೆ ಟೋಲಿಗೆ ಬಂದಿದ್ದೀವಿ. ಅಲ್ಲಿ ಹಿಂದ್ಗಡೆ ಫುಲ್ ಜಿ ಟಿ ಗ್ಯಾಂಗ್ ನಿಂತಿತ್ತು. ಸೊ ಇಲ್ಲಿ ನಿಂತಿದ್ದಾರೆ ನೋಡಿ ನಮ್ಮ ಪಾರ್ಟ್ನರು. ಬ್ರೋ, ಅಕ್ಷಯ್ ದಮ್ ಬಿರಿಯಾನಿ. ಅನಂತಪುರ ಯಾವಾಗ ರೋಡ್ ನೋಡ್ರಪ್ಪ ಎಷ್ಟು ಚೆನ್ನಾಗಿದೆ. ಕರ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಜಿ ಟಿ ಸ್ವಲ್ಪ ಹುಷಾರಾಗಿರ್ಬೇಕು ಅಷ್ಟೇ. ಸೊ ನಾನು ಈ ಥರ ರೈಡ್ ಇರಬೇಕಾದ್ರೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಸ್ಪೀಡ್ನ ಕೋಪಪ್ ಮಾಡಬೇಕು ಅವ್ರ ಜೊತೆಗೆ. ಆ್ಯಕ್ಚುಲಿ ತುಂಬ ದಿನ ಆದಮೇಲೆ ಬಂದಿದ್ದೀನಿ ನಾನು ಈ ರೋಡ್ಗೆ. ಸನ್ರೈಸ್ ನೋಡ್ರಪ್ಪ, ಕ್ರೇಜಿ. ನಾನು ಡೆರಿಕ್ಕು 120 130 ಕ್ರೂಸಲ್ಲಿದ್ದೀವಿ ಅಷ್ಟೇ. ಸ್ಟ್ರೀಟ್ ಟ್ರಿಪ್ಪಲ್ಲಿ ಎಷ್ಟು ಹೊಡಿತಿದ್ದಾರೆ ಗೊತ್ತಿಲ್ಲ. ಸೇಮ್ ಬೆಂಗಳೂರು ಮೈಸೂರು ಸರ್ವಿಸ್ ರೋಡ್ ಥರ ಇಲ್ವಾ? ಕ್ರೇಜಿ ಗುರು. ಡೈಲಿ ಹಾಳಾಗಿ ಟ್ರಾಫಿಕ್ ನೋಡಿ ಬೇಜಾರಾಗ್ಬಿಟ್ಟಿತ್ತು. ಹೈವೇ ಏನು ಸೆಕ್ಸಿ ಆಗಿದೆ ನೋಡಿ. ವಾಹ್, ಕ್ರೇಜಿ. ಇನ್ನು 15 ಕಿಲೋಮೀಟರ್ಸ್ ಅಷ್ಟೇ ಇದೆ ಕೋಲಾರ್ಗೆ. ಸ್ಲೋ ಹೋಗು ಗುರು, ಆಯಿತು. ಓ, ಅಲ್ಲಿ ಯಾವುದೋ ದೊಡ್ಡ ಬೈಕ್ಸ್ ಬಂದಿದೆ. ಸೊ ನಾವಿಲ್ಲಿ ಸ್ವಾತಿ ಹೋಟ್ಲ್ ಅಂತ ಬಂದಿದ್ವಿ. ಇಲ್ಲಿ ನೋಡಿ, ಸ್ಪೀಡ್ ಟ್ರಿಪ್ಪಲ್ ಇದು, ಸ್ಟ್ರೀಟ್ ಟ್ರಿಪ್ಪಲ್ ಅಲ್ಲ, ಸ್ಪೀಡ್ ಟ್ರಿಪ್ಪಲ್ 1200. ಡಿಫ್ರೆನ್ಸ್ ಇದೆ ಬಟ್ ಗೊತ್ತಾಗಲ್ಲ. ಇಲ್ಲಿ ನೋಡಿ, ಕಾರ್ಬನ್ ಫೈಬರ್ದು
ಇಲ್ಲಿ ನೋಡಿ ಗುರು 6R ಹೆಂಗಿದೆ. ಈ ಗ್ರೀನ್ ಕಲರ್, ಹಳೆ ಗ್ರೀನ್ ಕಲರ್ ಇದೆಯಲ್ಲ, ಒಂಥರ ಅಟ್ರ್ಯಾಕ್ಟ್ ಮಾಡಿದೆ ಕಣ್ಣಿಗೆ. ಆಕ್ರಾ ಹಾಕ್ಸಿದ್ದಾರೆ, ಕ್ರೇಜಿಯಾಗಿ ಕಾಣ್ತಾ ಇದೆ. Very bassy effect. And after 4,000, 5,000 ARP, Board with it the becomes Interceptor, loud. I thought I'll change all the exhaust and all that. And I changed up the bike already. For Interceptor, it sounds really good. And the He has a- AEW also sounds actually good with the. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಕಾಫಿ ಕುಡಿದ್ವಿ. ಇಲ್ಲಿ ನೋಡಿ ದುಕಾಟಿ ಹೆಂಗಿದೆ, ಟ್ವಿನ್ ಸಿಲಿಂಡ್ರ್ ಇದು, ಸೂಪರ್ ಸ್ಪೋರ್ಟು. ಅಲ್ಲೊಂದು ಇಂಟರ್ಸೆಪ್ಟರ್, ಅದು ಎಕ್ಸಾಸ್ಟ್ ನೋಡಿ. ಈ ಎಕ್ಸಾಸ್ಟ್ ಎಲ್ಲೂ ನೋಡ್ರಲ್ಲ ನೀವು, ನನಗೆ ಹೆಸರು ಗೊತ್ತಿಲ್ಲ, ಇದು ಕಸ್ಟಮ್ ಅನ್ಸುತ್ತೆ ನೋಡಿ. ಇದು ಮಾಮೂಲಿ. ಇಲ್ಲಿ ನೋಡಿ ಬೂಜ ನೋಡಿ, ಇಲ್ಲಿ 10R ಗುರು, ನನ್ನ ಡ್ರೀಮ್ ಬೈಕು. ನೋಡಿದ್ರೆ ಗೂಸ್ ಬಂಪ್ಸ್ ಎದ್ಬಿಡುತ್ತೆ ನನಗೆ. ನೋಡಿ Z900 ಬಂದಿದೆ. ಡಿ ಹಾರ್ಲೆ ಡೇವಿಡ್ಸನ್ನು 883, ಅದು R1200. ಈ ವೈಟ್ ಬೂಜ ನೋಡ್ರಿ ಅಪ್ಪ, ಸ್ವಲ್ಪ ಕ್ರೇಜಿ ಆಗಿದೆ. ಬ್ರಾಕ್ಸ್ ಹಾಕಿದ್ದಾರೆ. ಆ್ಯಕ್ಚುಲಿ ಆನ್ ದ ವೇ ಸ್ಟ್ರೀಟ್ ಟ್ರಿಪ್ಪಲ್ಲಿ ಹುಡುಗರು ಹೋದರು. ಈಗ ಪ್ರೆಸೆಂಟ್ಲಿ ಟ್ರೈಮ್ ಟೈಗರ್ ಇದ್ದಾರೆ. ಆ್ಯಂಡ್ ಸ್ಟ್ರೀಟ್ ಟ್ರಿಪ್ಪಲ್ಲಿದೆ. ಆ್ಯಂಡ್ ನನ್ನ ಡೆರಿಕ್ದು ಮತ್ತು ನಮ್ಮದು. ಗುರು, ಈ ಗೋಪುರದಲ್ಲಿ ಸೌಂಡ್ ಕ್ಯಾಪ್ಚರ್ ಮಾಡಲ್ಲ. ಆ ಸೌಂಡು ಪ್ಯೂರ್ ಸೌಂಡ್ ಬರುತ್ತಲ್ಲ ಇನ್ಲ್ಯಾಂಡು, ಲೌಡ್ ಇದ್ರೂ ಕೇಳೋಕ್ಕೆ ಸೂದಿಂಗ್ ಆಗಿರುತ್ತೆ. ನೋಡಿ ಯಾರು ಎಕ್ಸಾಸ್ಟ್ ಹಾಕ್ಸಿದ್ದಾರೆ ಇದಕ್ಕೆ, ಕ್ರೇಜಿ ಗುರು. ಈ ಬೈಕರ್ಸ್ದು ಹೆವಿ ಕನೆಕ್ಷನ್ ಇರುತ್ತೆ ಅಲ್ವಾ. ಅವ್ರು ಟ್ರೈಮ್ ಟೈಗರ್ ಇರೋರು ಡಾಕ್ಟ್ರ್ ಅಂತೆ. ನಾನು ನೋಡಿದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟಿನ, ಇಂಜಿನಿಯರು ಅಲ್ಲ. ಕನೆಕ್ಷನ್ ನೋಡಿ ಗುರು. ಒಂದ್ಸಲ ನೀವು ಗೋಪುರ ಹಾಕೊಂಡು ಎಲ್ಲಾದ್ರೂ ಇಳಿತೀರಾ ಅಂದರೆ ಕನೆಕ್ಷನ್ ಹೆವಿ ಬಿಲ್ಡಪ್ ಆಗುತ್ತೆ. ಇವರೊಬ್ಬ ಡೆರಿಕ್ ಫ್ರೆಂಡ್ ಆದರು ನನಗೆ. ಇವರಿಂದ ಆಲ್ಮೋಸ್ಟ್ ನನಗೆ ಎಲ್ಲರೂ ಫ್ರೆಂಡ್ ಆದರು. ಸೊ ಅಲ್ಲಿ ಕಾಫಿ ಕುಡ್ದಿದ್ವಿ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ಕಾಮತ್ ಹೊಸ ರುಚಿ ಅಂತ. ಇದು ಬೇರೆ ಸ್ಟ್ಯಾಂಡ್, ಕಾಲಿನ ಹಾಕೋಕ್ಕಾಗಲ್ಲ, ಕೈಯಿಂದನೇ ಹಾಕಬೇಕು. ನೋಡಿ ಏನು ಕ್ರೇಜ್ ಆಗಿದೆ ಲೈನಪ್ಪು. ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಮತ್ತೆ ನಮ್ಮ ರಿಟರ್ನ್ ರೈಡ್ ಶುರು ಮಾಡಿದ್ದೀವಿ. ಕ್ರೇಜಿ ರೈಡ್ ಗುರು. ಇವರು ಇನ್ಸ್ಟಾ 360 ಹಾಕೊಂಡಿದ್ದಾರೆ, X4ನ. ರಿಸ್ಕ್ ಇದೆ ಗುರು ಇದು. ಇದು ಹಾಕೊಂಡು ಫಾಸ್ಟ್ ಎಲ್ಲ ಓಡ್ಸೋಕ್ಕಾಗಲ್ಲ.
ಟೈಮ್ ಲಾಕ್ ಮಾಡಿ ತೋರಿಸ್ತೀನಿ ಸೌಂಡ್ ಹೆಂಗೆ ಬರುತ್ತೆ ನೋಡಿ. ಇನ್ನು ಟ್ರಯಮ್ ಟೈಗರ್ ಒಂದು ಬರಬೇಕು, ಅವ್ರು ಬರ್ತಾ ಇದ್ದಾರೆ. ಪ್ಲ್ಯಾನ್ ಏನು? ಮ್ಯಾಪ್ R8 ಇದು R8 ಅಂದಿನಿ ಪೋರ್ಷ್. Bro, nice meeting you. See you soon. Thanks, bro. Learned a lot from you. Sorry? Learned a lot from you. Yeah, bro. Anytime. You are on Insta, right? Yeah. I'll keep you updated on everything. We'll meet up for rides, bro. Okay. Where do you stay? I stay in Mysore Road, bro. Acha, in Mysore Road. Okay. Ah. What about you? Oramavu. Acha, Oramavu. Okay. We'll catch up, bro. Okay, bro. Okay. Bye, sir. Bye. Eric. See you. ಅವ್ರು ಫ್ಲೈಓವರ್ ಮೇಲೆ ಹೋಗ್ತಾರೆ, ನಾನು ಕೆಳಗೆ ಹೋಗ್ಬೇಕು. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಸುಮ್ಮನೆ ಭಾಳ ದಿನ ಆಗಿತ್ತು ಮಾರ್ನಿಂಗ್ ರೈಡ್ ಮಾಡಿ. ಸೊ ಒಂದು ಶಾರ್ಟ್ ರೈಡಿಗೆ ಬಂದಿದ್ವಿ, ಬ್ರೇಕ್ಫಾಸ್ಟ್ ರೈಡ್ಗಂತ. ಸೊ ಈ ಬ್ರೇಕ್ಫಾಸ್ಟ್ ರೈಡ್ ಥ್ರೂ ನನಗೆ 3 ಜನ ಎಕ್ಸ್ಟ್ರಾ ಪರಿಚಯ ಆದರು. ಎಲ್ಲ ಬರೀ ಲೀಟ್ರ್ ಕ್ಲಾಸ್ ಬೈಕ್ಸ್ ಇಟ್ಟಿರೋರೆ ಪರಿಚಯ ಆಗಿರೋದು. ಇನ್ನೊಂದೇನಂದರೆ ಎಲ್ರಿಗಿನ್ನ ನಾನೇ ಚಿಕ್ಕವನು. ಅವ್ರು ಹೇಳ್ತಾಯಿದ್ರು ನನಗೆ ಕಾಲೇಜಲ್ಲಿ ನನಗೆ ಒಂದು ಸ್ಕೂಟಿನೂ ಕೊಡ್ತಿರ್ಲಿಲ್ಲ ಇಂಜಿನಿಯರಿಂಗಲ್ಲಿ ಅಂತ ಮನೇಲಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಮುಂದೆ ಗೊತ್ತಿಲ್ಲ ಯಾವ ಕಂಟೆಂಟ್ ತರ್ತೀನೇನೋ, ಒಳ್ಳೆ ಸ್ಪೆಷಲ್ ಕಂಟೆಂಟೇ ತರ್ತೀನಿ. ಸೊ ಇವತ್ತಿನ ವೀಡಿಯೋ ಅಷ್ಟೇ, ಇಲ್ಲಿಗೆ ವೈಂಡ್ ಮಾಡೋಣ. ಅಲ್ಲಿವರೆಗೂ ಬಾಯ್.